ರೂಪಾ ಮೇಡಮ್ ಅವರು ಎಲ್ಲ ಹೇಳಿದಾರೆ ಜಾನಕಿ ಅವರೇ. ಅಭಿ ಬಗ್ಗೆ ನೀವೇನು ವರಿ ಆಗ್ಬೇಡಿ. ಸರ್, ನನ್ನ ಮಗನ್ನ ಹೇಗಾದ್ರೂ ಹುಡ್ಕೊಡಿ. ಅವನಿಲ್ಲ ಅಂದ್ರೆ ನಾನು ಇರೋದಿಲ್ಲ ಸರ್, ನಾನು ಇರೋದಿಲ್ಲ. ACP ಅವರು ಅದಕ್ಕೆ ಬಂದಿರೋದಮ್ಮ. ನಿನ್ನಿಂದ ಸ್ವಲ್ಪ ವಿಷಯಗಳನ್ನ ತಿಳ್ಕೊಬೇಕಂತೆ ಅವ್ರಿಗೆ. ಜಾನಕಿ ಅವರೇ, ಅಭಿ ಮನೆಯಿಂದ ಹೊರಟೋಗಿದ್ದಾನೆ ಅಂತ ನಿಮಗೆ ಯಾವ ಟೈಮಲ್ಲಿ ಗೊತ್ತಾಯ್ತು? ಅದು ಅವಾಗ ಮಾರ್ನಿಂಗ್ 9:30 ಆಗಿತ್ತು ಅಂಕಲ್. ಓ ಗುಡ್ ದಿವ್ಯಾ. ಅಣ್ಣ ಮನೆಯಿಂದ ಹೊರಟೋಗಿದ್ದಾನೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಲೆಟರ್ ಬರ್ದಿಟ್ಟು ಹೋಗಿದ್ದಾನೆ ಸರ್. ಆ ಲೆಟರ್ನ ತೋರ್ಸಕ್ಕಾಗತ್ತಾ? ಮನೆಯಿಂದ ಹೋಗೋಕ್ಕೂ ಮುಂಚೆ ಅಭಿ ಸ್ಟೇಟಸ್ ಏನು? ನಿಮ್ಮ ಹತ್ರ ಏನಾದರೂ ಜಗಳ ಮಾಡದ್ನ? ಮೊದ್ಲಿಂದನೂ ಅಭಿಗೆ ಜೈ ಅಂದ್ರೆ ಇಷ್ಟ ಇಲ್ಲ ACP ಅವರೇ. ಜೈ ಈ ಮನೆಗೆ ಬರೋದು, ದಿವ್ಯಾನ ಆ ಮನೆಗೆ ಕರೆಸ್ಕೊಳ್ಳೋದು ಅಭಿಗೆ ಇಷ್ಟ ಇರಲಿಲ್ಲ. ಐನೋ ಮೇಡಮ್, ಜೈ ಅವರು ಕೂಡ ಈ ವಿಷಯ ಹೇಳಿದ್ದಾರೆ. ಮನೆಯಿಂದ ಹೋಗೋಕ್ಕೂ ಮುಂಚೆ ಅಭಿ ನಮ್ಮ ಹತ್ರ ಜಗಳ ಮಾಡ್ದ ಸರ್. ನನಗೆ ದೂರವಾಗಿ ಇರ್ತೀನಿ ಅಂತ ಕೂಡ ಹೇಳ್ದ. ಆದ್ರೆ ನಿಜವಾಗ್ಲೂ ನನ್ನಿಂದ ದೂರ ಆಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಅಭಿ ಎಲ್ಲಿಗೂ ಹೋಗಲ್ಲ, ನೀನ್ ಅಳ್ಬೇಡ. ನೀವು ಬಂದು ಹೋದಾಗ್ಲಿಂದ ಹೀಗೆ ಅಳ್ತಾನೆ ಇದ್ದಾರೆ ಮೇಡಮ್. ಹೊರಡ್ಬೇಕಾದ್ರೆ ಅಭಿ ಎಕ್ಸ್ಟ್ರಾ ಬಟ್ಟೆಗಳನ್ನಾಗ್ಲಿ ದುಡ್ಡನ್ನಾಗ್ಲಿ ತಗೊಂಡು ಹೋಗಿದ್ದಾನ? ಇಲ್ಲ ಸರ್.